ಕಸ ನಾವೇನು ಹಾಕಬೇಕಾಗಿಲ್ಲ, ತಾನೇ ಬೆಳೀತದೆ. ನಾವು ಹಾಕಿದ್ದಿನ್ನ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತದಾದ್ರೆ ಅದು ಮಾತ್ರ ಚೆನ್ನಾಗಿ ಬೆಳೀತದೆ. ಇದು ಜಗತ್ತಿನಲ್ಲಿರೋ ರೀತಿ. ಇದು ನಾವೇನು ಮಾಡಬೇಕು, ನಮಗೇನು ಬೆಳಿಬೇಕೋ ಅದರ ರಕ್ಷಣೆ ಮಾಡಬೇಕಾದ್ರೆ ಇದೇನು ಕಸ ಬೆಳೀತದಲ್ಲ ಇದನ್ನು ತೆಗಿಬೇಕಾಗ್ತದೆ. ಅದಷ್ಟೇ ನಮ್ಮ ಕೆಲಸ. ಆ ಬಳಿಕ ಅದು ಹುಲುಸಾಗಿ ಹಿಂಗೆ ಬೆಳೀತದೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಬೆಳೆವ ಭೂಮಿಯೊಳಗೆ ಒಂದು ಪ್ರಳಯದ ಕಸ ಹುಟ್ಟ್ಯದ. ಪ್ರಳಯದ ಅಂದ್ರೆ ನಾಶ ಮಾಡುವಂಥ ಕಸ ತಾನು ಉಳಿತದೆ. ಇದೇನು ನಾವು ಹಾಕೇವಲ್ಲ ಚಲೋ ಬೆಳಿ, ಅದನ್ನು ನಾಶ ಮಾಡ್ತದೆ, ಅದು ಬೆಳಿಲಾರ್ದಂಗೆ ಮಾಡ್ತದೆ. ಅಂಥದೊಂದು ಕಸ ಹುಟ್ಟ್ಯದ ದೇವನೇ. ಇಷ್ಟು ಹೇಳೋದಲ್ಲ, ಆ ಕಸವನ್ನು ನಾವು ಕಿತ್ತಿ ಅದನ್ನು ಬೆಳೆಸಲಿಕ್ಕೆ, ಅದು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದು ಒಕ್ಕಲಿಗನ ಕರ್ತವ್ಯ. ಈಗ ಅವ್ರು ಏನು ಹೇಳುತ್ತಾರೆ, ಇದು ಹೊರಗೆ ಇದು, ಒಳಗೆ ಒಂದದೆ, ಅಂತರಂಗ ಅಂತೂ ಒಂದದೆ, ಮನಸ್ಸ ಅಂತೂ ಒಂದದೆ. ಬಹಳ ದೊಡ್ಡ ಭೂಮಿ ಅದು, ಫಲವತ್ತಾದ ಭೂಮಿ, ಫರ್ಟೈಲ್ ಲ್ಯಾಂಡ್, ಫಲವತ್ತಾದ ಭೂಮಿ ಅದು. ಈ ಭೂಮಿಯು, ಈ ನೆಲವು ಫಲವತ್ತಾದದ್ದೇ. ಮಣ್ಣ ಬಹಳ ಫಲವತ್ತಾದ ಮಣ್ಣ ಇದು. ಇದು ಏನು ನಾವು ಬೆಳಿಬೇಕಂತೇವಿ ಎಲ್ಲವನ್ನ ಕೊಡ್ತಾ ಹೋಗ್ತದೆ, ಅಷ್ಟು ಫಲವತ್ತಾದ ಮಣ್ಣ ಇದು. ಸಾವಿರಾರು ವರ್ಷಗಳಿಂದ ಗಿಡಗಳು ಬೆಳಿತಾನೆ ಅದಾವ. ಬರೇ ಸಾವಿರ ಅಲ್ಲ, ಕೋಟ್ಯಂತರ ವರ್ಷಗಳಿಂದ ಈ ಭೂಮಿ ಬೆಳೀತಾ ಇದೆ, ಬೆಳೆ ಕೊಡ್ತಾ ಇದೆ. ಇಷ್ಟೆಲ್ಲ ಮಾಡಿದರೂ ಇನ್ನ ಕೊಡ್ತಾನೆ ಅದ, ಇನ್ನೂ ಮಣ್ಣು ಹಿಡಿದು ಬೆಳಿತಾನೆ ಅದ. ಎಷ್ಟು ಸಂಪತ್ತ ಇರಬೇಡ ಈ ಮಣ್ಣೊಳಗ, ಎಷ್ಟು ಸಂಪತ್ತ ಬೆಳೆವ ಭೂಮಿ ಇದು. ಇದನ್ನ ಒಕ್ಕಲಿಗ ತಿಳ್ಕೊಂಡು ಏನ್ರೆ ಮಾಡ್ದ, ಒಳಗಿಂದೆಲ್ಲ ಹೊರಗೆ ಬರ್ತದೆ, ಇವನನ್ನ ಶ್ರೀಮಂತ ಮಾಡ್ತದೆ. ಮತ್ತವ ಹೊಲ ಅದ ಅಂತ ಮಲ್ಕೊಂಡ ಒಂದೀಟೂ ಬರೋದಿಲ್ಲ. ಹುಲ್ಲು ಬರ್ತದೆ ವಿನಃ ಇನ್ನೇನೂ ಬರೋದಿಲ್ಲ. ಈತ ಬಿತ್ಯಾನ ಹುಲ್ಲು ಭಾರಿ ಬಂದದೆ, ಆ ಹುಲ್ಲ ಪ್ರಳಯದ ಕಸ. ಅಂದ್ರೆ ನಾವೇನು ಬೆಳಿಬೇಕಂತೇವಿ ಅದನ್ನ ವಿನಾಶ ಮಾಡುವಂತ ಕಸ ಅದು. ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು, ಎಚ್ಚರಲಿಯದು. ಆ ಕಸ ಹುಟ್ಟಿತು ಅಂದ್ರೆ ಈ ನಮ್ಮ ಬೆಳೆ ಹೆಂಗ ಮ್ಯಾಗ ಬರಬೇಕು ಅದಕ್ಕೆ ತಿಳಿಯಲ್ದು. ಮುಂದೆ ಏನಾಗಬೇಕು, ದೊಡ್ಡದಾಗಿ ಕಾಳ ಪಾಳ ಕೊಡಬೇಕಲ್ಲ, ಅದರ ಎಚ್ಚರ ತಪ್ಪಿ ಬಿಡುತ್ತದೆ, ಬರುವುದಿಲ್ಲ. ಬರಬೇಕಾದ ಬೆಳೆ ಬರುವುದಿಲ್ಲ, ಕಸ ಬಹಳ ಬೆಳೆದ್ರೆ. ಇದು ಹೊರಗೆ ಒಳಗೆ ನಮ್ಮ ಅಂತರಂಗ ಒಳಗೊಂದು ಭೂಮಿ ಅದ. ಪ್ರತಿಯೊಬ್ಬ ವ್ಯಕ್ತಿಯ ಭೂಮಿ ಅವನ ಒಳಗೆ ಅದ. ಈ ಭೂಮಿಯೊಳಗೆ ಹೊರಗಿನ ಸಂಪತ್ತ ಬೆಳೀತದೆ, ಧಾನ್ಯ ದವಸಗಳು ಬೆಳೀತಾವ, ಹಣ್ಣು ಹಂಪಲಗಳು ಬೆಳೀತಾವ. ಒಳಗಿನ ಭೂಮಿಯೊಳಗೆ ಶಾಂತಿ ಸಮಾಧಾನಗಳು ಬೆಳಿಬೇಕು. ಅಲ್ಲಿ ಜ್ಞಾನ ಬೆಳಿಬೇಕು, ಅಲ್ಲಿ ಅವೆಲ್ಲ ಬೆಳೆದು ನಿಲ್ಲಬೇಕು. ಸ್ವಾತಂತ್ರ್ಯ, ಪರಮ ಸ್ವಾತಂತ್ರ್ಯ ಬೆಳಿಬೇಕು. ಅದಕ್ಕೆ ಮುಕ್ತಿ ಅಂದ್ರು.
ಎಲ್ಲ ಬೆಳಿಬೇಕು. ಒಳಗಿನ ಬೆಳೆ ಅದು, ಜ್ಞಾನದ ಬೆಳೆ, ಶಾಂತಿಯ ಭಾವದ ಬೆಳೆ, ಸ್ವಾತಂತ್ರ್ಯದ ಬೆಳೆ. ಯಾವ ಬೆಳೆಯನ್ನ ಬೆಳೆದರೆ ಜೀವನ ಸಾರ್ಥಕವಾಗ್ತದೆ ಅಂಥ ಬೆಳೆ ಒಳಗೆ ಬೆಳಿಬಹುದು. ಅಂಥದೊಂದು ಭೂಮಿ ಒಳಗದ. ಇನ್ನ ಹೊರಗಿನ ಭೂಮಿ ಸಣ್ಣ ಸಣ್ಣ ಅದಾವ. ಎಷ್ಟದಾವ? ಎಕರೆ, 10 ಎಕರೆ, 20, 100 ಇರಬಹುದು. ನಮ್ಮ ಒಳಗಿನ ಭೂಮಿ ಅದಲ್ಲ, ಅಂತರಂಗ, ಮನಸ್ಸ ನಾವು ಮಾಡಿದಷ್ಟು ದೊಡ್ಡದು. ಇಷ್ಟ ಅಂತಲ್ಲ, ಎಷ್ಟು ಮಾಡ್ತೇವೆ ಅಷ್ಟು ದೊಡ್ಡದು. ಅಂಥ ಭೂಮಿ ಒಂದು, ಅಪ್ರತಿಮ ಭೂಮಿ ಒಂದು ಮನುಷ್ಯನೊಳಗದ, ನಮ್ಮ ಒಳಗದ. ಹೊರಗಿನ ಭೂಮಿಯನ್ನ ನಾವು ಕೊಡಬಹುದು, ತಗೋಬಹುದು, ಖರೀದಿ ಮಾಡಬಹುದು ಅಥವಾ ಮಾರಾಟ ಮಾಡಬಹುದು. ಇದಲ್ಲ, ನಂದು ನನಗೆ, ನಿಂಬುದು ನಿಮಗೆ. ಇನ್ನೊಬ್ಬರು ಬಂದು ಇಲ್ಲಿ ನಮ್ಮ ಭೂಮಿ ಬಿತ್ತಬಹುದು, ಇಲ್ಲಿಲ್ಲ. ನಮ್ಮದು ನಾವೇ ಮಾಡಿಕೊಳ್ಳೋದು, ನಮ್ಮದು ನಾವೇ ಮಾಡೋದು. ನಮ್ಮ ಮನೆ ಕಸ ಯಾರಿಗಾರೆ ಹಚ್ಚಿದ್ರೆ ಹೊಡಿತಾರ, ಮನಸ್ಸಿನ ಕಸ ಹೊಡೆಯವ್ರು ಯಾರು? ನಾವೇ ಹೊಡ್ಕೋಬೇಕ. ಈ ಭೂಮಿಯನ್ನ ಹದಗೊಳಿಸಾಕ 4 ಜನ ಸಹಾಯ ಮಾಡ್ತಾರೆ. ಈ ಭೂಮಿಯ ಹದ ಮಾಡಾಕ ಯಾರು ಇಲ್ಲ, ನಾವೇ ಮಾಡಬೇಕು. ಬಹಳ ಆದ್ರೆ ಹೊರಗಿನವರು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಬಲ್ಲರೆ ವಿನಃ ಆ ಭೂಮಿಯಾಗ ಬಂದು ಕೆಲಸ ಮಾಡಾಕ ಆಗೋದಿಲ್ಲ. ನಮ್ಮ ಒಳಗಿರುವ ಭೂಮಿಗಳನ್ನ ಕೊಟ್ಟದ್ದು ಇದು ನಿಸರ್ಗ, ಇದ ದೇವರು. ನಮಗೊಂದು ಭೂಮಿ ಕೊಟ್ಟಿತು, ನಮ್ಮೆಲ್ಲರಿಗೆ ಒಂದೊಂದು ಭೂಮಿ ಕೊಟ್ಟು ಹೇಳಿತು, ಈ ಭೂಮಿ ಬಹಳ ಫಲವತ್ತದ, ಇದರಾಗ ಬಹಳ ಅದ್ಭುತದ ಶಾಂತಿ ಸಮಾಧಾನಗಳನ್ನ ಬೆಳೆಯುವುದರಾಗ, ಜ್ಞಾನ ಅನುಭವಗಳನ್ನ ಬೆಳಿಬೇಕೋ, ಇಲ್ಲಿ ಆನಂದ ಮತ್ತು ಸ್ವಾತಂತ್ರ್ಯವನ್ನ ಬೆಳಿಬೇಕೋ ಅಂತ ನಮಗೆ ದೇವರು ಕೊಟ್ಟ, ನಿಸರ್ಗ ಕೊಟ್ಟುತೋ ಪ್ರತಿಯೊಬ್ಬ ಮನುಷ್ಯಾಗ ಅಂಥದೊಂದು ಭೂಮಿ. ಆ ಭೂಮಿಯನ್ನ ನಾವು ಹಾಗ ಬಿಟ್ಟೇವಿ ಅಂದ್ರೆ ಕಸ ಬೆಳೀತದೆ, ಕಸ ಬೆಳೀತದೆ. ಅವ್ರು ಹೇಳ್ತಾರೆ, ಎನ್ನ ಅವಗುಣವೆಂಬ ಕಸ ಪ್ರಳಯದ ಕಸ ಹುಟ್ಟಿ. ಒಳಗೆ ಇಂಥ ಕಸ ಬೆಳೀತದ ಮನುಷ್ಯನಾಗ, ಅದು ಈ ಶಾಂತಿ ಸಮಾಧಾನಗಳನ್ನೇ ಹಾಳು ಮಾಡ್ತದೆ. ಅಂಥ ಕಸ ಬೆಳೀತದೆ. ಎಷ್ಟು ಚಂದಿಲ್ಲ. ನಮ್ಮದ ನಾವೇ ನೋಡಿಕೊಳ್ಳುವುದು. ನಮ್ಮ ಮನಸ್ಸು ಇನ್ನೊಬ್ಬರ ಕಡೆ ಲಕ್ಷ್ಯ ಅಲ್ಲ. ಮೊದಲ ನಮ್ಮ ಭೂಮಿ ನಾವು ಬೆಳಿಬೇಕು, ನಮ್ಮ ಭೂಮಿ ನಾವು ಹಸನ ಮಾಡಬೇಕು, ನಮ್ಮ ಮನಸ್ಸನ್ನು ನಾವು ತೀರಬೇಕು, ನಮ್ಮ ಮನಸ್ಸನ್ನು ನಾವು ತಿದ್ದಿಕೋಬೇಕು. ನಮ್ದು ಹಂಗಾಗುವುದಿಲ್ಲ, ಮಂದಿದ ಶುರುವಾಗ್ತದೆ. ಬರೀ ಯಾವಾಗಲೂ ಮುಂಜಾನೆ ಎದ್ದ ರಾತ್ರಿ ಮಲಗೋ ತಕ ಅವ್ರ ಮನೆ ಕಸ, ಇವ್ರ ಮನೆ ಕಸ, ತನ್ನ ಮನ್ಯಾಗ ನೋಡೇ ಇಲ್ಲ. ಹಿಂಗಾದ್ರೆ ಬದುಕು ಹೇಗೆ? ಅಲ್ಲೇ ಹೇಳ್ತಾರೆ, ಕಸ ಬೆಳಕತ್ತದ ಒಳಗ. ಆ ಕಸ ಯಾವುದು ಅಂದ್ರೆ ಅವಗುಣ ಅನ್ನೋದೇ ಕಸ. ಅವಗುಣ ಅದು ಭಯಾನಕವಾದ ಕಸ. ಅವಗುಣ ಅಂದ್ರೆ ನಾವು ಬೆಳೆಯಬೇಕಾದ ಶಾಂತಿ ಸಮಾಧಾನ, ಆ ಬಳಿಕ ಜ್ಞಾನ ಮತ್ತು ಸ್ವಾತಂತ್ರ್ಯ, ಇವುಗಳನ್ನ ನಾಶ ಮಾಡುವಂಥ, ಇವು ಬೆಳೆಯದಂತೆ ನೋಡಿಕೊಳ್ಳುವ ಇವು ಕಸ. ಇವು ಬೆಳೆಯೋದಿಲ್ಲ. ಎಷ್ಟು ಮಾಡಿದರೆ ಏನು? ಉತ್ತೋದು ಬಿತ್ತೋದು ಆತೇ ವಿನಃ ಕಸನೇ ತೆಗಿಲಿಲ್ಲ.
ಹೆಂಗ ಬರ್ತದ ಬೆಳೆ? ಹಾಗೆ ನಾವೆಲ್ಲ ಓದ್ದೇವಿ, ಬರ್ದೇವಿ, ಮಾಡ್ದೇವಿ, ಎಲ್ಲ ಮಾಡ್ದೇವಿ. ಆದರೆ ಒಳಗೇನ ಕಸ ಬೆಳೀತದ, ಕಸ ತೆಗಿಲಿಲ್ಲ. ನಮ್ಮ ಒಳಗಿನ ಕಸ ನಾವೇ ತೆಗಿಬೇಕು. ಯಾವ ಪುಸ್ತಕ ಓದಿದರೆ ಏನ್, 100 ನೋಡಿ 100 ಕೇಳಿದರೆ ಏನ್? ಏನು ಮಾಡೋದು? ಏನು ಮಾಡಿದರೂ ಸಹಿತ ಒಳಗೆ ಹೊಲಸ ಇತ್ತು ಅಂದ್ರೆ, ಮನಸ್ಸಿನಲ್ಲಿ ಕಸ ಬೆಳೆದು ದೊಡ್ಡದಾಗಿತ್ತು ಅಂದ್ರೆ ಇನ್ನು ಏನು ಬೆಳಿಲಿಕ್ಕೆ ಸಾಧ್ಯದ? ಎಷ್ಟು ಚಲೋ ಮಾತು. ಪ್ರಶ್ನೆ ನಮ್ಮಷ್ಟಕ್ಕೆ ನಾವು ಕೇಳೋದು. ಹೇಳಿ, ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸುಗಳಿಗೆ ಅದಿರಲ್ಲ. ಒಂದು 20-30 ಸಾವಿರ ಜನ ಅದಿರಲ್ಲ. ನಿಮ್ಮ ಹೊಲಗಳವೆಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ಹೊಲಗಳು. ಹೌದಲ್ಲ? ಇಷ್ಟೆಲ್ಲ ಹೊಲಗಳನ್ನ ದೇವರು ಕೊಟ್ಟಾನ. ಒಳಗದ ಸ್ವಲ್ಪ ಬಳಸು, ಸ್ವಲ್ಪ ನೋಡು. ಈ ಕಸ ಬೆಳೀತು ಅಂದರೆ ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ, ಏನು ತಿನ್ನಬೇಕು ಅಂತ ತಿಳಿಯೋದಿಲ್ಲ, ತಿಳಿಯಲೀಯದು. ಮತ್ತು ಏನನ್ನ ಸಾಧಿಸಬೇಕಾಗ್ಯದನ್ನೋ ಎಚ್ಚರನೇ ಇರುವುದಿಲ್ಲ, ಎಚ್ಚರಲೀಯದು. ದೇವನೇ ಇದೆಲ್ಲ ಬೆಳೆದು ಬಿಟ್ಟದ ಒಳಗ ಕಸ, ಪ್ರಳಯದ ಕಸ, ಇದ ವಿನಾಶಕ ಕಸ. ಇಂಥ ಕಸ ಏನು ಬೆಳೆದದಲ್ಲ, ಈ ಕಸವನ್ನ ಕಿತ್ತಿ ಸಲಹು ಕೂಡಲ ಸಂಗಮ ದೇವ. ಈ ಕಸವನ್ನ ಸುಳಿ ತೆಗೆದು ಬೆಳೆವೆನೋ, ನಾನು ಬೇಕಾದಂಗೆ ಬೆಳಿತೇನೆ ಭಗವಂತನೇ, ಮಸ್ತಾಗಿ ಬೆಳಿತೇನೆ. ನೋಡರೆ ನೋಡು, ಸ್ವಲ್ಪ ಕಸವನ್ನ ಕಿತ್ತು. ಹೌದಲ್ಲ? ನಮ್ಮ ಮನಸ್ಸುಗಳನ್ನು ನಾವು ಸ್ವಚ್ಛ ಮಾಡಿಕೊಂಡು ಅಲ್ಲಿಯ ಬೆಳೆಯನ್ನೇ ಬೆಳೆಯೋದಾದರೆ ಯಾವ ಮನುಷ್ಯನೂ ಸಾಮಾನ್ಯನಾಗಿ ಉಳಿಯೋದಿಲ್ಲ, ದಿವ್ಯನಾಗ್ತಾನ. ಆಗುವುದಿಲ್ಲೇನು? ದಿವ್ಯ ಜೀವನ ಅರವಿಂದ ಮಹರ್ಷಿಗಳಂತಾಗಿ ಹೋದ್ರು. ಇದ ನಾಡಿನಲ್ಲಿ ಬಹಳ ದೊಡ್ಡವರು, ಬಹಳ ದೊಡ್ಡವರು. ಈ ದೇಶವನ್ನು ಪ್ರೀತಿಸಿದರು. ಅಷ್ಟೇ ಅಲ್ಲ, ಅವರು ಸಂಶೋಧನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಪರೂಪದ ಸಂಶೋಧನೆ ಮಾಡಿದರು. ಹೇಗೆ ಡಾರ್ವಿನ್ ಕೆಲಸ ಮಾಡಿದ ವಿಕಾಸವಾದವನ್ನ, ಭೌತಿಕ ವಿಕಾಸವನ್ನ ಡಾರ್ವಿನ್ ಮಾಡಿದ, ಅದನ್ನೇ ಮುಂದುವರೆಸಿ ಅರವಿಂದರು ಮಾನಸಿಕ ವಿಕಾಸವನ್ನ ತಂದರು. ದೇಹ ಬೆಳೆದು 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 ಇಷ್ಟು ಸುಂದರ ಮನುಷ್ಯ ದೇಹ ಆಗ್ಯದ. ಇದು ದೇಹ ವಿಕಾಸ. ಮೊದಲು ಎಷ್ಟಿತ್ತು? ಒಂದು ಸಣ್ಣದು ಪ್ರೋಟೋಝೋ ಅಲ್ಲ, ಸಣ್ಣದು, ಬಹಳ ಸಣ್ಣದು, ಬಹಳ ಚಿಕ್ಕದು. ಅಂಥದೊಂದು ಶುರುವಾಯಿತು. ಆ ದೇಹ ಬೆಳೆದು ಬೆಳೆದು ಹೋಗಿ ಬೆಳೆದು ಇಷ್ಟೆಲ್ಲ ಸುಂದರ ದೇಹ ಆಯ್ತು, ಸಮರ್ಥ ದೇಹ ಆಯ್ತು. ಇದು ವಿಕಾಸ. ಹಾಗೆ ಅವರಂತಾರೆ, ಇದ ವಿಕಾಸ ಅಂತರಂಗದಲ್ಲಿ ನಡೀತದೆ. ಇದು ಸಾವಕಾಶ ಬೆಳೆದು 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 ಈಗ ಮನುಷ್ಯನ ಮನಸ್ಸು ತಯಾರಾಗ್ಯದ. ಬೌದ್ಧಿಕ ಮನಸ್ಸ ಇದು ಇನ್ನಷ್ಟು ಬೆಳೆದು 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 ದಿವ್ಯ ಮನಸ್ಸ ಅಂತ ತಯಾರಾಗ್ತದೆ. ಅಲ್ಲಿ ತನಕ ನಾವು ಬೆಳಿಬೇಕು. ಇದು ನಮ್ಮ ಗುರಿ, ಅದು ನಮ್ಮ ಗುರಿ. ಸುಳಿದೆಗೆದು ಬೆಳೆವೇನೋ, ನಾನು ಬೆಳೆದು 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 ಆ ದಿವ್ಯ ಮಾನಸ ಕ್ಷೇತ್ರವನ್ನು ಪ್ರವೇಶ ಮಾಡ್ತೇನೆ, ಅಷ್ಟು ಬೆಳಿತೇನೆ. ದೇವನೇ, ಈ ಕಸ ಒಂದಿಷ್ಟದ ಅಲ್ಲ, ಇದ ಸಮಸ್ಯೆ.
ಕಸ ತುಂಬಿ. ಇದನ್ನು ನಾವು ತೆಗೆಯೋದದು. ನಾವೇನು ಸಾಮಾನ್ಯೇನು? ಇಷ್ಟೆಲ್ಲ ತಾವದಿರಿ ಎಲ್ಲ ಏನು ಸಾಮಾನ್ಯೇನು ಹೇಳಿ? ಎಷ್ಟು ಚಲೋ ದೇಹ ಅದ, ಎಷ್ಟು ಒಳ್ಳೆಯ ಪರಿಸರದ, ಅದರ ಕೂಡ ಸುಂದರವಾದ ಮನಸ್ಸದಾವ. ನಿಮ್ಮ ಮನಸ್ಸು ಎಷ್ಟು ಚಲೋ ಅದ ಹೇಳಿ? ಎಷ್ಟು ವಿಚಿತ್ರದ ಅಂದ್ರೆ ಮನುಷ್ಯಾಗ ಸುಮ್ಮನೆ ಸರಿದು ಕೂಡಂದ್ರೆ ತಾಪ ಆಗ್ತದೆ. ಬರೇ ಸರಿದು ಕೂಡಂದ್ರೆ ತಾಪ ಆಗ್ತದೆ. ಅಥವಾ ಕುರ್ಚಿಯೊಳಗೆ ಕೂಡಿಸೋದಾದ್ರೆ ಸಣ್ಣ ಕುರ್ಚಿ ದೊಡ್ಡ ಕುರ್ಚಿ ಅಂತ ತಾಪ ಆಗ್ತದೆ. ಆಗುದಲ್ಲೇನೋ ಹೇಳಿ? ಹಾಕಿ ಒಮ್ಮೆ ನೋಡ್ರಿ ಎಷ್ಟು ತಾಪ ಆಗ್ತದೆ. ಇನ್ನೊಂದು ಬರುವುದಿಲ್ಲ ಇಲ್ಲ. ಅಂಥದ್ರಾಗ ನಶಿಕ್ನಲ್ಲಿ ಎದ್ದು ಇಷ್ಟು ದೂರ ಬಂದು ಯಾರು ನಿಮ್ಗೇನು ಕರೆಯೋದಿಲ್ಲ, ಕೂಡಿಸೋದಿಲ್ಲ, ಉಣಿಸೋದಿಲ್ಲ, ತಿನ್ಸೋದಿಲ್ಲ, ಏನೇನು ಸ್ವಾಗತ ಸಹಿತ ಯಾರೂ ಮಾಡೋದಿಲ್ಲ. ಅಂಥದ್ರಾಗ ಬಂದ ಪಕ್ಕ ನೆಲದ ಮೇಲೆ ಕೂಡ್ತಿರಲ್ಲ ಮರೆತು, ಇದಕ್ಕಿಂತ ಸುಂದರ ಮನಸ್ಸು ಯಾವುದು? ಅದು ಬಟಾ ಬಯಲ ಹೇಳಿ. ಎಂಥ ಸುಂದರವಾದ ವಾತಾವರಣ, ಎಷ್ಟು ಅದ್ಭುತವಾದ ಪರಿಸರ. ಸುಮ್ಮನೆ ಕಣ್ತುಂಬ ನೋಡಬೇಕು ಆಕಾಶವನ್ನು, ಬೆಳಕಿನಲ್ಲಿ ಕೂತು ಆನಂದ ಪಡಬೇಕು. ಬೆಳಕೇ ದೇವರು. ಇದೇನದಲ್ಲ, ಇದೇ ಸುಂದರವಾದ ಮನಸ್ಸು. ನಮ್ಮ ಮನಸ್ಸಿನಾಗೆ ಯಾವ ಅವಗುಣವೂ ಇಲ್ಲ. ಅದಕ್ಕೆ ಇಷ್ಟು ಶಾಂತವಾಗಿ ನಾವು ಕೂತಿರೋದು. ನಮ್ಮ ಮುಖದ ಮೇಲೆ ಪ್ರಸನ್ನತೆ ಆದ, ಮನಸ್ಸಿನಲ್ಲಿ ಸಂತೋಷ ಆದ, ಇದೇ ಬೆಳೆಯುವ ರೀತಿ ಇದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಾನು ಸುಳಿದೆಗೆದು ಬೆಳಿತೇನೆ, ಮಸ್ತಾಗಿ ಬೆಳಿತೇನೆ ದೇವನೇ. ಬಹಳ ಚೆನ್ನಾಗಿ ಸುಳಿದೆಗೆದು ಬೆಳೆವೆ. ಏನ ಶಬ್ದ ಎಷ್ಟು ಚಂದದೆ. ಹೆಂಗೆ ಬೆಳೆದು ಬಿಡ್ತೇನೆ, ದೊಡ್ಡ ವೃಕ್ಷ ಆಗ್ತೇನೆ, ಏನೆಲ್ಲವನ್ನ ಅನುಭವಿಸ್ತೇನೆ, ಸಮೃದ್ಧ ಜೀವನ ಮಾಡ್ತೇನೆ. ಭಗವಂತನೇ, ನನಗೊಂದು ಸ್ವಲ್ಪ ಸಹಾಯ ಮಾಡು. ಈ ಕಸ ಕಿತ್ತು, ಇದು ಇತ್ತು ಅಂದ್ರೆ ಏನು ಬೆಳಿಲಿಕ್ಕಾಗಲ್ಲ. ಇದು ಏನೂ ಬೆಳಿಲಿಕ್ಕೆ ಅವಕಾಶ ಕೊಡೋದು. ಅವಗುಣ ಅದೇ ಕಸ. ನಮ್ಮ ತಲೆಯೊಳಗೆ, ಹೃದಯದಾಗ, ಎದೆಯಾಗ ಏನು ಅವಗುಣಗಳದಾವಲ್ಲ, ಅವೇ ಕಸ. ಒಂದು ಎರಡು ಏನೋ ಒಂದ ಹುಲ್ಲ ಬೆಳೆದರೆ ಏನ್ರೆ ಮಾಡಬಹುದು. ಆದ್ರೆ ಅನೇಕ ಹುಲ್ಲುಗಳು, ಜೇಕ, ಕರಿಕಿ ನೋಡಬೇಕು. ಇವು ಮ್ಯಾಗಿನ ಹುಲ್ಲು ಬ್ಯಾರೆ, ಇವು ಜೇಕ, ಕರಿಕಿ, ಇವು ಭೂಮಿಯಾಗಿನೂ ಮ್ಯಾಗ್ ಕತ್ತರಿಸ್ರೆ ಅಚ್ಚಿ ಕಡೆ ಬೆಳೀತ. ಆ ಜೇಕಿಗಂತೂ 7 ಇಲ್ಲ, ಹೆಂಗೆ ಬೆಳ್ಕೊತ ಹೋಗುತ್ತೆ. ಮ್ಯಾಗ ಏನು ಇರೋದಿಲ್ಲ. ನೀವು ಹೊರಗರೆ ಎಲ್ಲ ಸ್ವಚ್ಛ. ನೀವು ಮನೆಗೆ ಹೋಗುದ್ರಾಗ ಹಂಗ ಬರೇ ಜೇಕ ಕರಿಕೆಲ್ಲ ಇಂಥವು ಅನೇಕ ಒಳಗೆ ಬೆಳ್ಯಾಕತ್ಯಾವ, ಒಳಗೆ ಬೆಳೀತಾವ. ಅವುಗಳನ್ನ ನಾವು ತಿಳ್ಕೊಂಡು ಹೆಂಗ ತೆಗಿಬೇಕು, ಅದನ್ನ ತೆಗದೇವಿ ಅಂದ್ರೆ ನಾವು ಬೆಳಿಬೇಕಾದ ಬೆಳಿ ಬೆಳೀತದ. ಸಮಾಧಾನ ಬೇಕಂತ ನಾವಂತೇವಲ್ಲ. ಒಂದು ಮನೆಗೆ ಹೋಗ್ತೇವೆ, ಮನ್ಯಾಗ ಆರಾಮ್ ಇರಬೇಕು ಅಂತ ಹೋಗ್ತೇವೆ. ಅಲ್ಲಿ ಹೋಗ್ತೇವೆ, ಮುಂದೆ ಕಾಡಾಟ ಅಂತ ಶುರುವಾಗ್ತದೆ. ಇಲ್ಲ, ಮನ್ಯಾಗ ಹೋದ ಬಳಿಕ ಕಾಡಾಟ ಶುರುವಾಗ್ತದೆ. ಅವ್ರಿಗೆ ಕೆಮ್ಮು ಬರ್ತದ, ಇವರಿಗೆ ನೆಗಡಿ ಬರ್ತದ. ಪ್ರತಿ ದಿವಸ ಯಾರ ಒಬ್ರು ಮಲಗೆ ಇರ್ತಾರೆ. ಇದೇನೋ ಮನ್ಯಾಗ ಏನೋ ದೋಷದ ಅಂತ ನಾವು ಶುರು ಮಾಡ್ತೀವಿ. ಅಲ್ಲಿಂದ ಒಬ್ಬರನ್ನ ಕರೆಸ್ತೀವಿ, ಅವ್ರು ಹೇಳ್ತಾರೆ ಕಿಡಿಕಿಯಾಗ ದೋಷದ, ಬಾಗಿಲ್ದಾಗ ದೋಷದ, ಗ್ವಾಡ್ಯಾಗ ದೋಷದ.